ಶಾಸಕರುಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸ್ವಾತಂತ್ರ್ಯೋತ್ಸವ ಒಂದು ದೊಡ್ಡ ಅವಕಾಶ. ರಾಷ್ಟ್ರ ಧ್ವಜವನ್ನ ಆರೋಹಣ ಮಾಡಲಿಕ್ಕೆ ಸಿಗುವಂತಹ ಸುವರ್ಣ ಅವಕಾಶ. ಆದರೆ ಇಂಥ ಅವಕಾಶದಿಂದಲೂ ಕೂಡ ವಂಚಿತರಾಗಿ ಎಸ್ಕೇಪ್ ಆಗಿದ್ದಾರೆ ಶಾಸಕ ಚೆನ್ನಾರೆಡ್ಡಿ. ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಬಂಧನ ಆಗೋ ಭೀತಿ. ಚೆನ್ನಾರೆಡ್ಡಿ ಹಾಗೆ ಅವರ ಪುತ್ರನ ಮೇಲೆ ಡೈರೆಕ್ಟ್ ಆದ ಆರೋಪ. ಆ ದಿನದಿಂದ ಈ ದಿನದವರೆಗೂ ಎಲ್ಲಿದ್ದಾರೆ ಶಾಸಕರು ಅನ್ನೋದರ ಅಂದಾಜಿಲ್ಲ. ಆ ರೀತಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಇವತ್ತಾದರೂ ಬರ್ತಾರಾ, ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರಾ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅರೆಸ್ಟ್ ಆಗುವ ಭಯದಲ್ಲೇ ಈ ಕಾರ್ಯಕ್ರಮಕ್ಕೂ ಕೂಡ ಗೈರು ಹಾಜರಾಗಿದ್ದಾರೆ ಚೆನ್ನಾರೆಡ್ಡಿ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಪರಶುರಾಮ್ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಿದ್ದು ಚೆನ್ನಾರೆಡ್ಡಿ ಹಾಗೆ ಅವರ ಪುತ್ರ. ಅದೇ ಪೋಸ್ಟಿಂಗಲ್ಲಿ ಮುಂದುವರಿಬೇಕು ಅಂತಂದ್ರೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಆ ಪ್ರೆಷರಿಂದಲೇ ಅವರಿಗೆ ಈ ರೀತಿಯಾಗಿ ಆಗಿದೆ ಅನ್ನೋ ನೇರವಾದ ಆರೋಪವನ್ನು ಪರಶುರಾಮ್ ಅವರ ಕುಟುಂಬಸ್ಥರು ಮಾಡಿದ್ರು. ಇದಾದ ಬೆನ್ನಲ್ಲೇ ಯಾವ ಕ್ಷಣದಲ್ಲಾದರೂ ಬಂಧನಕ್ಕೆ ಒಳಗಾಗಬಹುದು ಅನ್ನೋ ಭೀತಿ ಇದೆ ಚೆನ್ನಾರೆಡ್ಡಿ ಅವರಿಗೆ. ಅವ್ರ ಪುತ್ರನ ಮೇಲೂ ಕೂಡ ಆರೋಪ ಕೇಳೋಕೆ ಸಿಕ್ಕಿತ್ತು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶಾಸಕರ ಅನುಪಸ್ಥಿತಿಯಲ್ಲಿ ಯಾದಗಿರಿಯಲ್ಲಿ ಧ್ವಜಾರೋಹಣ ಮಾಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಯಂತೆ ಯಾದಗಿರಿಯಲ್ಲಿ ಹೀಗಾಗಿರೋದು. ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಹೆಂಗಿದೆ ಧ್ವಜಾರೋಹಣ ಕಾರ್ಯಕ್ರಮ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲೂ ಕೂಡ ಧ್ವಜಾರೋಹಣದ ಸಮಯದಲ್ಲಿ ಧ್ವಜವನ್ನು ಆರೋಹಣ ಮಾಡುವ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲೂ ಕೂಡ ಸ್ವಾತಂತ್ರ್ಯದ ಸಂಭ್ರಮ ಜೋರಾಗಿತ್ತು. ಮಂಡ್ಯದಲ್ಲೂ ಕೂಡ ತ್ರಿವರ್ಣ ಧ್ವಜ ಹಾರಾಡ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಹಾಗೆ ಮಂಗಳೂರಿನಲ್ಲೂ ಕೂಡ ಹೇಗಿದೆ ಸಂಭ್ರಮ ಸಡಗರ ಅಂಥೇಳಿ. ಯಾದಗಿರಿ, ಬಾಗಲಕೋಟೆ, ತುಮಕೂರಿನಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಭರ್ಜರಿಯಾಗಿ ನಡೀತಾ ಇದೆ. ವಿಕಸಿತ ಭಾರತ ಅನ್ನೋ ಒಂದು ಥೀಮ್ನ ಅಡಿಯಲ್ಲಿ ಈ ಬಾರಿ ನಡೀತಾ ಇದೆ. ಇನ್ನು ದೇಶಾದ್ಯಂತ ಹೇಗಿದೆ ಸಂಭ್ರಮ ಸಡಗರ, 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಅಂಥೇಳಿ ನೋಡಿದರೆ ಭೋಪಾಲ್ನಲ್ಲಿ ನೋಡಿ, ಹಾಗೆ ಮುಂಬೈ, ಅಗರ್ತಲಾ ತ್ರಿಪುರಾದಲ್ಲಿ, ತಿರುವನಂತಪುರಂ ಕೇರಳದಲ್ಲಿ, ಚೆನ್ನೈ ತಮಿಳುನಾಡಿನಲ್ಲೂ ಕೂಡ, ತಮಿಳುನಾಡಿನ ಚೆನ್ನೈ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಒಂದು ಕಡೆಯಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಅಣ್ಣಾಮಲೈ, BJPಯ ತಮಿಳುನಾಡಿನ ರಾಜ್ಯಾಧ್ಯಕ್ಷರು ಅಣ್ಣಾಮಲೈಯವರು ಧ್ವಜಾರೋಹಣವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ತೆರೆದ ವಾಹನದಲ್ಲಿ ಸಾಗುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ದೇಶದ ಮೂಲೆ ಮೂಲೆಯಲ್ಲಿ 78ನೇ ಸ್ವಾತಂತ್ರ್ಯದ ಸಂಭ್ರಮದ ದೃಶ್ಯ. ಶಾಸಕರುಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸ್ವಾತಂತ್ರ್ಯೋತ್ಸವ ಒಂದು ದೊಡ್ಡ ಅವಕಾಶ. ರಾಷ್ಟ್ರ ಧ್ವಜವನ್ನ ಆರೋಹಣ ಮಾಡಲಿಕ್ಕೆ ಸಿಗುವಂತಹ ಸುವರ್ಣ ಅವಕಾಶ. ಆದರೆ ಇಂಥ ಅವಕಾಶದಿಂದಲೂ ಕೂಡ ವಂಚಿತರಾಗಿ ಎಸ್ಕೇಪ್ ಆಗಿದ್ದಾರೆ ಶಾಸಕ ಚೆನ್ನಾರೆಡ್ಡಿ. ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಬಂಧನ ಆಗೋ ಭೀತಿ. ಚೆನ್ನಾರೆಡ್ಡಿ ಹಾಗೆ ಅವರ ಪುತ್ರನ ಮೇಲೆ ಡೈರೆಕ್ಟ್ ಆದ ಆರೋಪ. ಆ ದಿನದಿಂದ ಈ ದಿನದವರೆಗೂ ಎಲ್ಲಿದ್ದಾರೆ ಶಾಸಕರು ಅನ್ನೋದರ ಅಂದಾಜಿಲ್ಲ. ಆ ರೀತಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಇವತ್ತಾದರೂ ಬರ್ತಾರಾ, ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರಾ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅರೆಸ್ಟ್ ಆಗುವ ಭಯದಲ್ಲೇ ಈ ಕಾರ್ಯಕ್ರಮಕ್ಕೂ ಕೂಡ ಗೈರು ಹಾಜರಾಗಿದ್ದಾರೆ ಚೆನ್ನಾರೆಡ್ಡಿ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಪರಶುರಾಮ್ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಿದ್ದು ಚೆನ್ನಾರೆಡ್ಡಿ ಹಾಗೆ ಅವರ ಪುತ್ರ. ಅದೇ ಪೋಸ್ಟಿಂಗಲ್ಲಿ ಮುಂದುವರಿಬೇಕು ಅಂತಂದ್ರೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು. ಆ ಪ್ರೆಷರಿಂದಲೇ ಅವರಿಗೆ ಈ ರೀತಿಯಾಗಿ ಆಗಿದೆ ಅನ್ನೋ ನೇರವಾದ ಆರೋಪವನ್ನು ಪರಶುರಾಮ್ ಅವರ ಕುಟುಂಬಸ್ಥರು ಮಾಡಿದ್ರು. ಇದಾದ ಬೆನ್ನಲ್ಲೇ ಯಾವ ಕ್ಷಣದಲ್ಲಾದರೂ ಬಂಧನಕ್ಕೆ ಒಳಗಾಗಬಹುದು ಅನ್ನೋ ಭೀತಿ ಇದೆ ಚೆನ್ನಾರೆಡ್ಡಿ ಅವರಿಗೆ. ಅವ್ರ ಪುತ್ರನ ಮೇಲೂ ಕೂಡ ಆರೋಪ ಕೇಳೋಕೆ ಸಿಕ್ಕಿತ್ತು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶಾಸಕರ ಅನುಪಸ್ಥಿತಿಯಲ್ಲಿ ಯಾದಗಿರಿಯಲ್ಲಿ ಧ್ವಜಾರೋಹಣ ಮಾಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಯಂತೆ
ಯಾದಗಿರಿಯಲ್ಲಿ ಹೀಗಾಗಿರೋದು. ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಹೆಂಗಿದೆ ಧ್ವಜಾರೋಹಣ ಕಾರ್ಯಕ್ರಮ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲೂ ಕೂಡ ಧ್ವಜಾರೋಹಣದ ಸಮಯದಲ್ಲಿ ಧ್ವಜವನ್ನು ಆರೋಹಣ ಮಾಡುವ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೋಲಾರದಲ್ಲೂ ಕೂಡ ಸ್ವಾತಂತ್ರ್ಯದ ಸಂಭ್ರಮ ಜೋರಾಗಿತ್ತು. ಮಂಡ್ಯದಲ್ಲೂ ಕೂಡ ತ್ರಿವರ್ಣ ಧ್ವಜ ಹಾರಾಡ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಹಾಗೆ ಮಂಗಳೂರಿನಲ್ಲೂ ಕೂಡ ಹೇಗಿದೆ ಸಂಭ್ರಮ ಸಡಗರ ಅಂಥೇಳಿ, ಯಾದಗಿರಿ, ಬಾಗಲಕೋಟೆ, ತುಮಕೂರಿನಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಭರ್ಜರಿಯಾಗಿ ನಡೀತಾ ಇದೆ. ವಿಕಸಿತ ಭಾರತ ಅನ್ನೋ ಒಂದು ಥೀಮ್ನ ಅಡಿಯಲ್ಲಿ ಈ ಬಾರಿ ನಡೀತಾ ಇದೆ. ಇನ್ನು ದೇಶಾದ್ಯಂತ ಹೇಗಿದೆ ಸಂಭ್ರಮ ಸಡಗರ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಅಂಥೇಳಿ ನೋಡಿದರೆ ಭೋಪಾಲ್ನಲ್ಲಿ ನೋಡಿ, ಹಾಗೆ ಮುಂಬೈ, ಅಗರ್ತಲಾ ತ್ರಿಪುರಾದಲ್ಲಿ, ತಿರುವನಂತಪುರಂ ಕೇರಳದಲ್ಲಿ, ಚೆನ್ನೈ ತಮಿಳುನಾಡಿನಲ್ಲೂ ಕೂಡ, ತಮಿಳುನಾಡಿನ ಚೆನ್ನೈ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಒಂದು ಕಡೆಯಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಅಣ್ಣಾಮಲೈ, BJPಯ ತಮಿಳುನಾಡಿನ ರಾಜ್ಯಾಧ್ಯಕ್ಷರು ಅಣ್ಣಾಮಲೈಯವರು ಧ್ವಜಾರೋಹಣವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ತೆರೆದ ವಾಹನದಲ್ಲಿ ಸಾಗುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ದೇಶದ ಮೂಲೆ ಮೂಲೆಯಲ್ಲಿ 78ನೇ ಸ್ವಾತಂತ್ರ್ಯದ ಸಂಭ್ರಮದ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಭ್ರಮ. ಕೆಂಪು ಕೋಟೆಯಲ್ಲಿ ಮೋದಿ ಭಾಷಣ ಲೈವ್. ಮಾಜಿ ಸೈನಿಕರೊಂದಿಗೆ ಮೆಗಾ ಸಂವಾದ. ನಾಡಿನ ಇಂಚಿಂಚಲ್ಲೂ ಸಂಭ್ರಮದ ಬಿಗ್ ಕವರೇಜ್. ಸ್ವಾತಂತ್ರ್ಯ ಸಂಭ್ರಮ ದೇಶ ಮೊದಲು. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಂತ್ರ್ಯ ಸಂಭ್ರಮ. ಕೆಂಪು ಕೋಟೆಯಲ್ಲಿ ಮೋದಿ ಭಾಷಣ ಲೈವ್. ಮಾಜಿ ಸೈನಿಕರೊಂದಿಗೆ ಮೆಗಾ ಸಂವಾದ. ನಾಡಿನ ಇಂಚಿಂಚಲ್ಲೂ ಸಂಭ್ರಮದ ಬಿಗ್ ಕವರೇಜ್. ಸ್ವಾತಂತ್ರ್ಯ ಸಂಭ್ರಮ ದೇಶ ಮೊದಲು.